ಈ ಬಾರಿ ಬಿಜೆಪಿ ಪಕ್ಷಕ್ಕೆ 200 ಪಾರು ಮಾಡುವುದು ಕೂಡ ಕಷ್ಟಕರವಾಗಿದೆ ಎಂದು ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ್ ವ್ಯಂಗ್ಯವಾಡಿದರು. ಅವರಿಂದು ಲಿಂಗಸೂರು ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕರೆದ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಮಾತನಾಡಿ, ಪ್ರಧಾನಿ ಮೋದಿ ಅವರು ಅಬ್ ಕಿ ಬಾರ್ 400 ಪಾರ್ ಎಂದು ಘೋಷಣೆ ಮಾಡಿಕೊಂಡಿದ್ದಾರೆ. ಆದರೆ ಈ ಬಾರಿ ಅವರು 200 ಕೂಡ ಪಾರಾಗುವುದು ತುಂಬ ಕಷ್ಟಕರವಾಗಿದೆ. ಕೇವಲ ಸುಳ್ಳುಗಳಿಂದ, ದೊಡ್ಡ ದೊಡ್ಡ ಭಾಷಣಗಳಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಭ್ರಮೆ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ದೇಶಕ್ಕೆ ಕಳೆದ 10 ವರ್ಷದಲ್ಲಿ 1,77,000 ಕೋಟಿ ಸಾಲ ಮಾಡಿದ್ದೇ ಮೋದಿಯವರ ದೊಡ್ಡ ಸಾಧನೆಯಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗವಿಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗಳ ದರ ಸೇರಿದಂತೆ ಹಲವಾರು ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಏರಿವೆ. ಆದರೆ ಇವರು ಮಾತ್ರ ಅಚ್ಚೆ ದಿನ್ ಬರಲಿವೆ ಎಂಬ ಘೋಷಣೆಗಳನ್ನು ನೀಡ್ತಾರೆ. ಆದರೆ ಕಳೆದ 10 ವರ್ಷದಲ್ಲಿ ಬರದ ಅಚ್ಚೆ ದಿನ್ ಅದು ಯಾವಾಗ ಬರುತ್ತೋ ಎಂದು ಜನರಿಗೆ ತಿಳಿಯುತ್ತಲೇ ಇಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿ ನುಡಿದಂತೆ ನಡೆದಿದೆ. ಅದರಂತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ನೀಡಿದ ಗ್ಯಾರಂಟಿಗಳನ್ನು ಖಂಡಿತ ಈಡೇರಿಸುತ್ತದೆ. ಅದಕ್ಕಾಗಿ ಸುಳ್ಳಿನ ಪಕ್ಷವನ್ನು ನಂಬದೆ ನಂಬಿಕೆಗೆ ಅರ್ಹವಾದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿದರು. ನೀವು ಮಾಡಿದ ಸಾಧನೆಯನ್ನ ಇವತ್ತು ಪೆಟ್ರೋಲ್ ಬೆಲೆ 50 ರೂಪಾಯಿ ಇದ್ದದನ್ನ 102 ರೂಪಾಯಿ ಮಾಡಿಟ್ರಿ. ಈ ಗ್ಯಾಸ್ ಬೆಲೆ ಏನ್ ಮಾಡಿದ್ರಿ? ಡೀಸೆಲ್ ಬೆಲೆ ಏನ್ ಮಾಡಿದ್ರಿ? ಇವತ್ತು ಸಕ್ಕರೆ ಬೆಲೆ ಏನಾಗಿದೆ? ಒಳ್ಳೆಣ್ಣೆ ಬೆಲೆ ಏನಾಗಿದೆ? ಇವೆಲ್ಲವನ್ನ ಸರ್ಕಾರ ಕಂಟ್ರೋಲ್ ಮಾಡಬಹುದಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಚ್ಚೆ ದಿನ ಆಯೋಗ ಮುಂದೆ ಅಚ್ಚೆ ದಿನ ಬರ್ತಂತ. ಅಚ್ಚೆ ದಿನ 10 ವರ್ಷದಾಗ ಬರಲಾರ್ದು ಮುಂದೆ ಬರ್ತಾ ನೀವು ಯೋಚನೆ ಮಾಡ್ಬೇಕು. ಅದಕ್ಕೆ ಇವರು ಸುಳ್ಳಿನ ಸರ್ದಾರರು. ಅವ್ರು ಹೇಳ್ತಾರ ಏ ಬಾರ್ 400 पार ये बार 200 पार मुश्किल है. आप देखो 200 पार मुश्किल है. उसके वास्ते मैं बोल रहा हूँ कांग्रेस को वोट दिलाओ, हस्तों को वोट दिलाओ. ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್ ಮಾತನಾಡಿ, ನಂಬಿಕೆಗೆ ಅರ್ಹವಾದ ಸರ್ಕಾರ ಮತ್ತು ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ನುಡಿದಂತೆ ನಡೆದಿದ್ದಲ್ಲದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಪ್ರತಿ ಮನೆಯ ಯಜಮಾನಿಗೆ ತಿಂಗಳಿಗೆ 8,333 ರೂಪಾಯಿಗಳನ್ನು ನೀಡುವ ಗ್ಯಾರಂಟಿಯನ್ನು ನೀಡಲಾಗಿದೆ. ಧರ್ಮ, ಜಾತಿ, ಜನರ ಮಧ್ಯೆ ವೈಷಮ್ಯ ಹುಟ್ಟುಹಾಕುವ ಪಕ್ಷವನ್ನು ಈ ನೆಲದಿಂದಲೇ ಕಿತ್ತು ಹಾಕಬೇಕಾಗಿದೆ ಎಂದು ಹೇಳಿದರು. ಸಭೆಯನ್ನು ಉದ್ದೇಶಿಸಿ ವಿವಿಧ ಮುಖಂಡರುಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ್, ಹಿರಿಯ ಮುಖಂಡರುಗಳಾದ ವಸಂತಕುಮಾರ್, ಪಾಮಯ್ಯ ಮುರಾರಿ ಸೇರಿದಂತೆ ಅನೇಕ ಮುಖಂಡರುಗಳು, ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು.